ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 354 ಆರಾಧನಾ ಮಹೋತ್ಸವವನ್ನು ಕಳೆದು ನಮ್ಮ ಶ್ರೀ ರಾಘವೇಂದ್ರ ಮಠ 355ನೇ ಆರಾಧನಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಕಳೆದ ವರ್ಷ ಸುಮಾರು ಮಧ್ವಾರಾಧನೆ ದಿವಸ 17,000 ಜನ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಪ್ರತಿ ಗುರುವಾರ ಬೆಳಗಿಂದ ಸಂಜೆಯವರೆಗೆ 3,000 to 3,500 ಜನ ಭೇಟಿ ಕೊಡ್ತಾರೆ. ಹಾಗೂ ಗುರುವಾರದ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಸುಮಾರು 1,300 ರಿಂದ 1,400 ಜನ ಈಗಾಗಲೇ ಇರ್ತಾರೆ. ನಾವು ಪ್ರಸಾದವನ್ನು ಕೂಡ ರಾಘವೇಂದ್ರ ಮಠದಿಂದ ಇಟ್ಟಿದ್ದೀವಿ. ಆವಾಗ ನಮಗೆ ಅದರಲ್ಲಿ ಗೊತ್ತಾಗತ್ತೆ ಎಷ್ಟು ಜನ ಆದರು ಅಂತ ಲೆಕ್ಕನೂ ಮಾಡಿದ್ವಿ. ಈಗಾಗಲೇ ಅಭಿವೃದ್ಧಿಯನ್ನು ಕೆ ವಿ ಭಟ್ರು ಹೇಳಿದ್ರು. ಈಗಾಗಲೇ ನಾನು ಅಧ್ಯಕ್ಷ ಆಗಿ 7 ತಿಂಗಳಾಯಿತು. ಭಾಳ ಅಲ್ಲಿಂದ ಇಲ್ಲಿವರೆಗೂ ಅಭಿವೃದ್ಧಿ ಮಾಡ್ತಾ ಬಂದು ಒಂದು ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಈಗಾಗಲೇ ಕೆ ವಿ ಭಟ್ರು ಹೇಳಿದಾಗೆ ನಮಗೆ ಈ ಬರುವಂಥ ಜನ ನೋಡಿದರೆ ಮತ್ತೂ ಜಾಗ ನಮಗೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಮುಂದುಗಡೆದು ಸುಮಾರು 11,000 ಸ್ಕ್ವೇರ್ ಫುಟ್ ಇದೆ. ಅದನ್ನು ಅಭಿವೃದ್ಧಿ ಮಾಡಿ ಈ ರಾಘವೇಂದ್ರ ಮಠದ ಮುಂದಿನ ಜಾಗ ಹಾಗೂ ಅದು ಜಾಗ ಸೇರಿಸಿದರೆ ಸುಮಾರು ಒಂದು 5,000 ಜನ ಅಲ್ಲಿ ಕೂತ್ಕೊಳ್ಬೋದು. ನಾವು ಲೆಕ್ಕ ಮಾಡಿದ್ದೀವಿ. ಈ ನಾಗರಕಟ್ಟೆ ನಾವು ಪ್ರತಿಷ್ಠಾಪನೆ ದಿವಸ ಕೂಡ ಸುಮಾರು 8,000 ಜನ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಅಭಿವೃದ್ಧಿ ತಾವೆಲ್ಲ ಕಾಣ್ತಾ ಇದ್ದೀವಿ. ಇನ್ನೂ ಕೂಡ ಇದೆ. ಜನರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನೀರಿನ ಟ್ಯಾಂಕರು ನಮಗೆ ಸುಮಾರು 70,000 ಲೀಟ್ರ್ ಬೇಕಾಗುತ್ತೆ ಒಂದೇ ದಿವಸಕ್ಕೆ. ಮಧ್ವಾರದ ದಿವಸ 70,000 ಲೀಟ್ರ್ ಬೇಕಾಗುತ್ತೆ. ಈಗಾಗಲೇ ನಮ್ಮದು 35,000 to 40,000 ಲೀಟ್ರ್ ನಮ್ಮ ಟ್ಯಾಂಕಲ್ಲಿ ಹಿಡಿತದೆ. ಹಾಗೂ 5 ಟ್ಯಾಂಕರ್ಗಳು ನೀರು ತುಂಬಿ ಇಲ್ಲೇ ಇರ್ತದೆ. ನಾವು ತಕ್ಷಣ ಯಾವುದೂ ತೊಂದರೆ ಆಗದಿದ್ದಾಗೆ ಕೈ ತೊಳಿಲಿಕ್ಕಾಗಲಿ ಅಥವಾ ಅಡುಗೆ ಮಾಡಲಿಕ್ಕಾಗಲಿ ಯಾವುದೇ ಥರದ ತೊಂದರೆ ಬರದಿದ್ದಂಗೆ ನಾವು ಎಚ್ಚರ ವಹಿಸ್ತಾ ಇದ್ದೇವೆ. ಹಾಗೂ ಅನ್ನಪ್ರಸಾದ ಸುಮಾರು 200 ಜನ ಅನ್ನಪ್ರಸಾದ ಕೊಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಇದ್ದಿಲ್ಲ. ಅವರು 200 ಜನ ಸುಮಾರು ನೇಮಿಸಿದ್ವಿ. ಹಾಗೂ ಭಕ್ತರು ಕೂಡ ತಾವು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ಕೂಡ ಸಹಕಾರ ನಮಗೆ ಬೇಕು. ಮುಖ್ಯದಾಗಿ ಮಾಧ್ಯಮದವ್ರದ್ದು ನಮಗೆ ಇಷ್ಟೊಂದು ರಾಘವೇಂದ್ರ ಮಠಕ್ಕೆ ಜನ ಬರಲಿಕ್ಕೆ ಕಾರಣ ಮಾಧ್ಯಮದವ್ರದ್ದು ಒಂದು ದೊಡ್ಡ ಶಕ್ತಿ ಇದೆ. ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಮಾಧ್ಯಮದಲ್ಲಿ ಬಂತು ಅಂದ ಕೂಡಲೇ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಟಿ ವಿ ಇರುತ್ತೆ, ಮನೆ ಪೇಪರ್ ಇರುತ್ತೆ. ಅವ್ರು ನೋಡಿ ರಾಘವೇಂದ್ರ ಮಠ ಇಷ್ಟೊಂದು ಬೆಳೆದಿದೆ. ಯಾಕಂದರೆ ಜನರಿಗೆ ತಲುಪುವಾಗ, ಇಲ್ಲಿ ಬರದೇ ಇದ್ದವರಿಗೆ ತಲುಪುವಾಗ ಪೇಪರ್ ಮೂಲಕ ಅಥವಾ ಟಿ ವಿ ಮೂಲಕ ಅವರಿಗೆ ತಲುಪುತ್ತೆ. ಹಾಗೆ ನಿಮ್ಮ ಸಹಕಾರ ನಮಗೆ ಬೇಕು. ಮತ್ತು ಪ್ರತಿ ವರ್ಷ 10ನೇ ತರಗತಿಯ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೋಡ್ತಾ ಇದ್ದೇವೆ. ಈ ಸಲ ಒಂದು 5 ಜನರಿಗೆ ಪ್ರತಿ ವರ್ಷ ಕೊಡೋದಕ್ಕಿಂತ 5 ಜನರಿಗೆ ಎಕ್ಸ್ಟ್ರಾ ಮಾಡಿದ್ದೀವಿ. ನಾನು ಏನು ಮಾಡಿದ್ವಿ ಕೇಳಿದ್ರೆ, ಅಧ್ಯಕ್ಷರು ಒಂದು ಯೋಜನೆ ಬಂತು ಮನಸ್ಸಿನಲ್ಲಿ. ಏನು ಕೇಳಿದ್ರೆ, ಆ ಗಾರ್ಡನ್ನಲ್ಲಿ ನಾವೇನು ಲಕ್ಷ್ಯ ಕೊಡಲಿಕ್ಕಾಗೋದಿಲ್ಲ, ಏನೇನೋ ಚಟುವಟಿಕೆಗಳು ನಡೀತವೆ. ಆ ದೃಷ್ಟಿಯಿಂದ ಗಾರ್ಡನನ್ನು ಸಂಪೂರ್ಣವಾಗಿ ಮುಚ್ಚಿ ಅಲ್ಲೊಂದು ಭವ್ಯವಾದಂಥ ಸ್ಟೇಜ್ ನಿರ್ಮಾಣ ಮಾಡೋಣ ಅನ್ನೋ ದೃಷ್ಟಿಯಿಂದ ಅಲ್ಲಿಂದಂಥ ಆಟದ ಏನು ಮಕ್ಕಳ ಎಲ್ಲ ವಿಷಯ ಸಾಮಗ್ರಿಗಳಿದ್ದಾವೆ ಅದನ್ನು ಇವರ ಪ್ರೋಗ್ರೆಸಿವ್ ಹೈಸ್ಕೂಲಿಗೆ ನಾವು ಅದನ್ನು ಕಳಿಸ್ಕೊಟ್ವಿ. ಅಲ್ಲೊಂದು ವಿಶೇಷವಾದಂಥ ಮೈದಾನ ರಚನೆ ಆಗೋದಿದೆ. ಅದರ ಜೊತೆಗೆ ನೀವಾಗಲೇ ನೋಡಿರ್ಬೋದು, ನಾಗರಕಟ್ಟೆ ಒಂದು ನಿರ್ಮಾಣ ಆಯಿತು. ಸುಮಾರು 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಶೇಷವಾದಂಥ ನಾಗರಕಟ್ಟೆಯನ್ನು ಮಾಡಲಾಯಿತು. ಇವತ್ತು ಪ್ರತಿ ಗುರುವಾರ ನೋಡಿದಾಗ ಅಲ್ಲಿ ಬರುವಂಥ ಜನರನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಇಷ್ಟೆಲ್ಲ ಜನ ಇವತ್ತು ನಾಗರಕಟ್ಟೆಗೆ ಬರ್ತಾಯಿದ್ರು. ಯಾಕೆಂದರೆ ನನಗೆ ತಿಳಿದ ಮಟ್ಟಿಗೆ ಇಡೀ ಜಿಲ್ಲೆಯಲ್ಲಿ ಇಷ್ಟು ಅದ್ಭುತವಾದಂಥ ನಾಗರಕಟ್ಟೆ ಇದ್ದಿದ್ದು ಸುಳ್ಳು. ಆಮೇಲೆ ಎಲ್ಲ ಕಲ್ಯಾಣ ಮಂಟಪವನ್ನು ನೋಡಿದ ನಂತರ ಎಲ್ಲ ಕಲ್ಯಾಣ ಮಂಟಪಗಳಿಗೂ ವಾಹನ ನಿಲುಗಡೆಗೆ ಒಂದು ದೊಡ್ಡ ತೊಂದರೆ ಇದೆ. ಆ ದೃಷ್ಟಿಯಿಂದ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಈ ಹಿಂದುಗಡೆ ಏನು ಜಾಗ ಇದೆ, ಸುಮಾರು ಎಕರೆಗಳಷ್ಟು ಜಾಗ ಇದೆ, ಅಲ್ಲಿ 100 ವಾಹನಗಳು ನಿಂತುವ ಏನೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿಶೇಷವಾದಂಥ ಒಂದು ಫ್ಲೋರನ್ನು ಮಾಡಿ ವಾಹನ ನಿಲ್ಲುವಂಗೆ ಮಾಡಿದ್ವಿ. ಆದರೆ ಇಡೀ ಕಾಂಕ್ರೀಟನ್ನು ಹಾಕಿ ಇಡೀ ಆವರಣವನ್ನು ಸಿಮೆಂಟ್ ಮಾಡಿದ್ದೇವೆ. ಆಮೇಲೆ
ಪಕ್ಕದಲ್ಲಿ ಒಂದು ಯಾಗಶಾಲೆ ಇತ್ತು. ಆ ಯಾಗಶಾಲೆಯನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಯಾಗಶಾಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಆಮೇಲೆ ವಾಟರ್ ಟ್ಯಾಂಕ್, ಮೊದಲು ಒಂದೇ ವಾಟರ್ ಟ್ಯಾಂಕ್ ಇತ್ತು, ಅದು ಸುಮಾರು ಈಗ 40,000 ಲೀಟರ್ ಹಿಡಿಯುವಂಥ ಒಂದು ದೊಡ್ಡ ವಾಟರ್ ಟ್ಯಾಂಕನ್ನು ಮಾಡಿದ್ವಿ. ಯಾಕೆಂದರೆ 2 ಕಲ್ಯಾಣ ಮಂಟಪ ಇದೆ, 2 ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆದರೂ ನೀರು ಸಾಕಷ್ಟು ಆಗ್ಬೋದು. ಆಮೇಲೆ ನಾವು ವಿಶೇಷವಾಗಿ ನಗರಸಭೆಯವರಿಗೆ, ಪೊಲೀಸರಿಗೆ ಜಾತ್ರಾ ಸಂದರ್ಭದಲ್ಲೋ ಬೇರೆ ಸಂದರ್ಭದಲ್ಲೋ ವಿಶೇಷವಾದಂಥ ವಸತಿ ವ್ಯವಸ್ಥೆಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನೀರಿನ ಯಾವುದೂ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಹೀಗಾಗಿ ಒಂದರ ಹಿಂದೆ ಅಭಿವೃದ್ಧಿಯನ್ನು ಇಡೀ ಆವರಣಕ್ಕೆ 60 ಕ್ಯಾಮ್ರಾಗಳನ್ನು CC ಕ್ಯಾಮ್ರಾಗಳನ್ನು ಹೊಸದಾಗಿ ಅಳವಡಿಸಿದ್ದೇವೆ. ಅಂದರೆ ಕಲ್ಯಾಣ ಮಂಟಪ ಇರ್ಬೋದು, ಯಾವುದೇ ಇರ್ಬೋದು, ಆ ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ. ಹೀಗಾಗಿ ಒಂದರ ಹಿಂದೆ ಒಂದು ಅಭಿವೃದ್ಧಿ. ಈಗ ನೋಡಿ, ಎದುರಿಗಿದ್ದ ಜಾಗವನ್ನು ನೀವು ನೋಡಿರ್ಬೋದು, ಎದುರಿಗಿದ್ದಂಥ ಒಂದು ಜಾಗ, ಆ ಜಾಗವನ್ನು ಹೊಸದಾಗಿ VVIPಗಳು ಅಕಸ್ಮಾತಾಗಿ ಬಂದಾಗ ಅಲ್ಲಿ ಊಟಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೊಸದಾಗಿ ಇದನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನೀವು ದೇವಸ್ಥಾನದ ಮುಖಮಂಟಪವನ್ನು ನೋಡಿರ್ಬೋದು, ಆ ಮುಖಮಂಟಪವನ್ನು ರಚನೆ ಮಾಡಾಗಿದೆ. ಆಮೇಲೆ ವಿಶೇಷವಾದ ತುಳಸಿ ಕಟ್ಟೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಸುಮಾರು ಕೋಟಿಗಟ್ಟಲೆ ರೂಪಾಯಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತು ನಡೀತಾ ಇದೆ. ಮತ್ತು ಈಗ ಸಾಮಾನ್ಯವಾಗಿ ಆರಾಧನೆಯ ಒಳಗೆ ಇವೆಲ್ಲವನ್ನು ನಾವು ಮುಗಿಸಬೇಕು ಅನ್ನುವ ಒಂದು ದೃಢ ಸಂಕಲ್ಪ ನಮ್ಮ ಅಧ್ಯಕ್ಷರದು. ಹೀಗಾಗಿ ಒಬ್ಬ ಉತ್ಸಾಹಿ ಅಧ್ಯಕ್ಷರು ನಮ್ಮ ಸಂತಿಗಿದ್ದಾರೆ. ಹೀಗಾಗಿ ಈ ಉತ್ಸಾಹಿ ಅಧ್ಯಕ್ಷರಿಗೆ ನಾವು ಕೇವಲ ಮಾತಿನ ಬೆಂಬಲವನ್ನು ಕೊಡ್ತಾ ಇದ್ದೇವೆ, ಬಾಕಿ ಎಲ್ಲವನ್ನು ಅವರೇ ಮಾಡ್ತಾ ಇದ್ದಾರೆ.